ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತು ಪ್ರೇಮಿಗಳ ದಿನ ಆಗಿರೋದ್ರಿಂದ ಲೆಟ್ಸ್ ಟಾಕ್ ಅಬೌಟ್ ಲವ್. ಸೊ ಈ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ನನಗೆ ಪ್ರೀತಿ ಅಂದರೆ ಏನು, ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಇದನ್ನು ಮಾತಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಕಮೆಂಟಲ್ಲಿ ನಿಮಗೆಲ್ಲ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು, ಅಥವಾ ನಿಮಗೆ ಪ್ರೀತಿ ಏನು, ನೀವೇನು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಆರ್ ಯು ಆಲ್ ರೆಡಿ? ತಡ ಮಾಡೋದು ಬೇಡ, ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಪ್ರೀತಿ ಇಟ್ಸ್ ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್. ಬಟ್ ಈಗ ಎಲ್ಲ ಎಷ್ಟು ಏನು ಹೇಳ್ತಾರೆ, ಅದಕ್ಕೆ ಅರ್ಥನೇ ಇಲ್ಲದೇ ಇರೋ ಥರ ಆಗೋಗಿದೆ. ಇವತ್ತು ನೋಡಿ, ಇವತ್ತು Feb 14th ವ್ಯಾಲೆಂಟೈನ್ಸ್ ಡೇ. ಬಟ್ ಇವತ್ತಿಗಿಂತ ನನಗೆ ನಾಳೆ Feb 15th ತುಂಬ ಇಷ್ಟ ಆಗಿರೋದು. ಬಿಕಾಸ್ ಇಟ್ಸ್ ಶಿವರಾತ್ರಿ. ಆ್ಯಕ್ಚುಯಲ್ ಮೀನಿಂಗ್ ಆಫ್ ಲವ್ ಇಸ್ ನಾಳೆ ಶಿವರಾತ್ರಿ. ಸೊ ಇವತ್ತಿಗಿಂತ ನಾನು ನಾಳೆಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಶಿವ ಇಷ್ಟ ಅಂತ ಹೇಳಿ. ಬಿಕಾಸ್ ನಂಗೆ ಗೊತ್ತಿಲ್ಲ ಯಾವಾಗ ನಾನು ಶಿವನ ಅಷ್ಟೊಂದು ಇಷ್ಟಪಡೋದಕ್ಕೆ, ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ. ಬಟ್ ಈಗ ಹೆಂಗಾಗೋಗಿದೆ ಅಂತ ಅಂದರೆ, ಏನೇ ಒಂದಾಗಲಿ, ಲೈಕ್ ಇಟ್ಸ್ ಹ್ಯಾಪಿ ಆರ್ ಸ್ಯಾಡ್, ಕೋಪ ಏನೇ ಇದ್ರೂ ನಾನು ಹೆಂಗೆ ಪರ್ಸನ್ ಜೊತೆ ಕಾನ್ವರ್ಸೇಟ್ ಮಾಡ್ತೀನಿ, ಆ ಥರ ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ಎವ್ರಿಥಿಂಗ್ ಟು ಹಿಮ್. ಅದೊಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ, ಬಟ್ ತುಂಬ ಖುಷಿ ಆಗುತ್ತೆ ಅಟ್ ದ ಸೇಮ್ ಟೈಮ್. ಸೊ ನೋಡಿ, ಪ್ರೀತಿ ಬಗ್ಗೆ ಮಾತಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಬಟ್ ನಾನು ಬೇರೆನೇ ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಲೆಟ್ ಸ್ಟಾರ್ಟ್. ನಾನು ಇಷ್ಟೊಂದು ಆ್ಯಕ್ಚುಲಿ ಈಗ ಹೆಂಗೆ ಅಂತ ಅಂದರೆ, ಬೇರೆಯವರಿಗೆ ಅಂದರೆ ಅರೇಂಜ್ ಮ್ಯಾರೇಜಿಗೆ ಒಪ್ಕೊಳ್ಳೋ ಅಷ್ಟು ಲವ್ ಮ್ಯಾರೇಜಸಿಗೆ ಒಪ್ಕೊಳ್ಳಲ್ಲ. ಬಿಕಾಸ್ ಜನ್ರೇಷನ್ ಸಹ ಹಾಗೇ ಇದೆ. ವಿ ಆರ್ ಅಟ್ 2026, ಬಟ್ ಸ್ಟಿಲ್ ಕ್ಯಾಸ್ಟಿಸಮ್ ಅನ್ನೋದು ನಡೀತಾ ಇರುತ್ತೆ ಇನ್ ದ ನೇಮ್ ಆಫ್ ಮ್ಯಾರೇಜ್. ನೋಡುವ ಏನಾಗುತ್ತೆ ನೆಕ್ಸ್ಟು ಅಂತ ಹೇಳಿ. ಬಟ್ ಏನೇನೋ ಹೇಳ್ಬೇಕಂತ ವಿಡಿಯೋ ಶುರು ಮಾಡಿದೆ ಗೈಸ್ ನಾನು. ಬಟ್ ಏನೂ ಬರ್ತಾ ಇಲ್ಲ ತಲೆಗೆ ಈ ಮೂಮೆಂಟ್ಗೆ ವಿಡಿಯೋ ಮಾಡುವಾಗ. ಸಿ ವೆನ್ ಐ ಲವ್ ಸಮ್ವನ್, ನಂದು ಕಂಪ್ಲೀಟ್ಲಿ 100% ನಾನು ಕೊಡ್ತೇನೆ. ಸಮ್ಟೈಮ್ಸ್ ನನಗೆ ಅವರು ಬೇಜಾರಲ್ಲಿರೋದು ಆರ್ ಏನು ಒಬ್ಬರೊಬ್ಬರೇ ಕಷ್ಟಪಡ್ತಿರೋದು, ಈ ಥರದ್ದೆಲ್ಲ ನನಗೆ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ನಾನೇನು ಬಯಸ್ತೀನಿ ಅಂತ ಅಂದರೆ, ನಾನು ಇಷ್ಟಪಡೋ ಅಂಥವರು ಏನೋ ಕಷ್ಟದಲ್ಲಿದ್ದಾರೆ, ಅವ್ರು ಡೌನ್ ಆಗಿದ್ದಾರೆ, ಸಮಥಿಂಗ್ ಅವ್ರು ಈಸ್ ನಾಟ್ ಅಟ್ ಗುಡ್ ಮೂಡ್ ಅಂತ ಅಂದಾಗ ನಾನು ಅವ್ರ ಜೊತೆಲಿರೋದಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಲವ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಬಿ ದೇರ್ ಫಾರ್ ದಟ್ ಪರ್ಸನ್ ಅನ್ನೋದು ನಾನು ನಂಬೋದು. ಅವರು ಖುಷಿಯಾಗಿದ್ದಾಗ, ಗುಡ್ ಟೈಮ್ಸ್ ಅನ್ನೋದು ಅವ್ರಿಗೆ ನಡೀತಿರುವಾಗ ಅವ್ರ ಲೈಫಲ್ಲಿ ಇಟ್ಸ್ ಓಕೆ, ಅವ್ರು ನನ್ನ ನೆನೆಸ್ಕೊಂಡಿಲ್ಲ ಅಂತ ಅಂದರು. ಬಟ್ ಬ್ಯಾಡ್ ಟೈಮ್ಸ್ ಅಂತ ಬಂದಾಗ ನನಗಿಷ್ಟ ಪರ್ಸ್ನಲಿ ಅವ್ರ ಜೊತೆಗೆ ನಿಂತ್ಕೋಬೇಕು. ಐ ಶುಡ್ ಹೆಲ್ಪ್, ನನ್ನ ಕೈಲ ಆದಷ್ಟು ನಾನು ಹೆಲ್ಪ್ ಮಾಡಬೇಕು. ಇದು ನನಗೆ ಪ್ರೀತಿ ಅಂದರೆ ಇದೆ ಆ್ಯಕ್ಚುಲಿ. ಆ್ಯಂಡ್ ಪ್ರೀತಿ ಮಾಡಿದಾದಮೇಲೆ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್, ಈಗ ಎಷ್ಟೋ ನಾನು ಸಹ ತುಂಬ ಕೇಳಿದ್ದೀನಿ, ಮನೇಲಿ ಒಪ್ತಿಲ್ಲ, ಅವ್ರ ಕ್ಯಾಸ್ಟ್ ಡಿಫ್ರೆಂಟ್ ಇದೆ ಹಂಗಾಗಿ ಒಪ್ತಿಲ್ಲ, ಹಂಗೆ ಹಿಂಗೆ ಅನ್ನೋದು. ಬಟ್ ನನಗೇನು ಅನಿಸುತ್ತೆ ಅಂದರೆ, ನಾವು ಒಪ್ಕೊಳ್ಳೋಕ್ಕಿಂತ ಮುಂಚೆ, ಅಂದರೆ ವೆನ್ ವಿ ಮ್ಯೂಚುಲಿ ಡಿಸೈಡ್ ಟು ಲವ್ ಸಮ್ವನ್,
ಆಗ ಯಾವುದೂ ಈ ಕ್ವಶನ್ಸ್ ಇರೋದಿಲ್ಲ. ಗೊತ್ತಿಲ್ಲ, ಆ ಥರ ಮಾಡೋರಿಗೆ ನನ್ನ ಒಂದು ಕ್ವಶನ್. ಲಾಸ್ಟ್ ಮೂಮೆಂಟಿಗೆ ಮ್ಯಾರೇಜ್ ಅಂತ ಬಂದಾಗ ವಿಲ್ ಆಲ್ ಸೇ ಮನೇಲಿ ಒಪ್ತಿಲ್ಲ, ಅವ್ರ ಕ್ಯಾಸ್ಟ್ ಡಿಫ್ರೆಂಟ್ ಇದೆ ಅಂತ ಹೇಳುವಾಗ ಒಪ್ಕೊಳ್ಳೋಕ್ಕೂ ಮುಂಚೆ ಇದು ಯಾವುದು ಬರೋದಿಲ್ವಾ? ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ, ನಮ್ಮ ಮನೇಲಿ ಒಪ್ತಾರ ಅಂತ ಅನ್ಕೋಬೋದು ನೀವು. ನಮ್ಮ ಮನೆಯಲ್ಲೂ ಎಲ್ಲರೂ ಮನೆ ಥರನೇ ಇರೋದು. ದೇ ಡೋಂಟ್ ಅಗ್ರಿ ಟು ಇಟ್. ಅವ್ರಿಗೇನು ಅಂತ ಅಂದರೆ ನನ್ನ ಮಗಳು ಕಷ್ಟಪಡಬಾರ್ದು, ಆ ಥರ ಈ ಥರ ಎಲ್ಲ ಇರುತ್ತೆ. ಬಟ್ ಲವ್ ಆರ್ ಪ್ರೀತಿ ಅನ್ನೋದನ್ನು ನಾವು ಯಾವತ್ತಿಗೂ ದುಡ್ಡಲ್ಲಿ ಕಳಿಬಾರ್ದು. ಬಿಕಾಸ್ ದುಡ್ಡು ನಾವು ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು. ದುಡ್ಡನ್ನು ಮಾಡೋದಕ್ಕೆ ಆ್ಯಕ್ಚುಲಿ ತುಂಬ ವೇಸ್ ಸಿಗುತ್ತೆ. ಬಟ್ ಅದರಲ್ಲೆಲ್ಲ ನಾವು ಪ್ಯೂರ್ ಲವ್ನ ನೋಡ್ತೀವಿ, ಅನುಭವಿಸ್ತೀವಿ ಅನ್ನೋದು ತುಂಬ ಸುಳ್ಳು. ಬಿಕಾಸ್ ಈಗ ಹೆಂಗಾಗಿದೆ ಅಂತ ಅಂದರೆ, ಮ್ಯಾರೇಜ್ ಅಂತ ಅಂದರೆ ಒಂದು ಗೌರ್ಮೆಂಟ್ ಜಾಬ್ ಇರಬೇಕು, ಇಲ್ಲ ಮನಿ ಇರಬೇಕು, ಇಲ್ಲ ಆಸ್ತಿ ಏನಾದರೂ ಇರಬೇಕು, ಈ ಥರ ಒಂದು ಸೆಕ್ಯೂರ್ ಲೈಫ್ನ ನೋಡ್ತಾರೆ. ಇಟ್ ಈಸ್ ನಾಟ್ ಬ್ಯಾಡ್. ಓಕೆ, ನಾನು ಅದು ಅಪೋಸ್ ಮಾಡ್ತಿದ್ದೀನಿ ಅಂತಲ್ಲ, ಇಟ್ಸ್ ಆಲ್ ನೀಡೆಡ್ ಟು ಲೀವ್. ಬಟ್ ಹಾಗಂತ ದುಡ್ಡು ಆರ್ ಪ್ರಾಪರ್ಟೀಸ್ ಇದೆಲ್ಲ ಇದ್ದಿದ್ದ ಕಡೆ ನಿಜವಾಗ್ಲೂ ಚೆನ್ನಾಗಿರ್ತಾರಾ? ಐ ಡೋಂಟ್ ನೋ. ಗೌರ್ಮೆಂಟ್ ಜಾಬು, ಪ್ರಾಪರ್ಟಿ, ದುಡ್ಡು ಅಂತೆಲ್ಲ ನೋಡಿ ಮದುವೆ ಆಗೋರು ಎಲ್ಲರೂ ಖುಷಿಯಾಗಿಲ್ಲ. ಆ್ಯಂಡ್ ಇನ್ ದ ಸೇಮ್ ವೇ ಹುಡುಗನ ಹತ್ರ ಏನೂ ಇಲ್ಲ, ಅವನ ಹತ್ರ ಗೌರ್ಮೆಂಟ್ ಜಾಬ್ ಇಲ್ಲ, ಇಂಥದ್ದೆಲ್ಲ ಏನೂ ನೋಡ್ದಿರ ಮದುವೆ ಆಗೋರು ಎಲ್ಲರೂ ಹಾಳಾಗಿಲ್ಲ. ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಅವರ್ ಮೈಂಡ್ಸೆಟ್. ನಾವು ಬರೀ ಪ್ರೀತಿ ಮಾಡ್ತಾಯಿದ್ರೆ ಜೀವನ ಮಾಡೋದು ಕಷ್ಟ ಅಂತ ಹೇಳೋರು, ಇಟ್ಸ್ ನಾಟ್ ಕಂಪ್ಲೀಟ್ಲಿ ರಾಂಗ್. ಬಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಗ್ರೋತ್ನ ಬಯಸೋರು, ಗ್ರೋತ್ ಆಗೋರು ಆ್ಯಕ್ಚುಲಿ ಚೆನ್ನಾಗಿರ್ತಾರೆ. ಅಂಟಿಲ್ ದೇ ಸ್ಟಾರ್ಟ್ಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನು ಕ್ಲಿಯರ್ ಮಾಡ್ಕೊಳ್ಳೋದು ಟು ಪೀಪಲಿಗೆ ಬಿಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಮ್ಯಾಟರ್ ಆರ್ ಸಿಚುಯೇಷನ್. ಬಟ್ ಸ್ಟಿಲ್ ವೆನ್ ಯು ಲವ್ ಸಮ್ವನ್, ಬಿ ಪ್ರಿಪೇರ್ಡ್. ಏನೇ ಆದ್ರೂ ನಾನು ಅವ್ರ ಜೊತೆ ನಿಂತ್ಕೋತೀನಿ, ಇಲ್ಲ ಅವ್ರನ್ನ ಮದುವೆ ಆಗ್ತೀನಿ, ಯಾರು ಏನೇ ಹೇಳಿದ್ರು ಅಂತ ಇದ್ದರೆ ಮಾತ್ರ ಪ್ರೀತಿ ಮಾಡಿ. ಇಲ್ವಾ ಆರಾಮಾಗಿ ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಸಿಗೋರನ್ನ ಮನೇಲಿ ಹುಡ್ಕಕ್ಕೆ ಹೇಳಿ. ಬಟ್ ಅದನ್ನು ಬಿಟ್ಟು ಯಾರನ್ನೋ ಪ್ರೀತಿ ಮಾಡಿ ಇನ್ಯಾರನ್ನೋ ಮದುವೆ ಆಗಿ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ದೇ ಆರ್ ಅಲ್ಟ್ರಾ ಲೆಜೆಂಡ್ಸ್. ಏನಂದರೆ ಒಬ್ಬರನ್ನ ಪ್ರೀತಿ ಮಾಡ್ತಾರೆ, ಮದುವೆ ಆಗ್ತಾರೆ ಇನ್ನೊಬ್ರನ್ನ. ಬಟ್ ಆಮೇಲೆ ನಿನ್ನ ನೆನಪಾಯಿತು ಹಾಗೆ ಹೀಗೆ ಸಮಥಿಂಗ್ ಏನೋ ಹಂಗೆಲ್ಲ ಅಂದ್ಕೊಂಡು ದೇ ಕಮ್ ಬ್ಯಾಕ್ ಅಗೇನ್ ಮೆಸೇಜ್ ಮಾಡೋದು ಇಲ್ಲ ಕಾಲ್ ಮಾಡೋದು. ಇಟ್ಸ್ ವೆರಿ ವೆರಿ ಬ್ಯಾಡ್ ನನ್ನ ಪ್ರಕಾರ. ಏನಂದರೆ ನೀವು ಯಾರ ಜೊತೆಲಿ ಇರ್ತೀರಲ್ವ, ಪ್ರಾಪರಾಗಿ ಅವ್ರಿಗೆ ನಿಯತ್ತಾಗಿರಿ. ಇಫ್ ಯು ಲವ್ ಸಮ್ ಒನ್, ಸ್ಟೇ ಲಾಯಲ್ ಟು ಯು. ಇಲ್ಲ ಇಫ್ ಯು ಮ್ಯಾರಿ ಸಮ್ ಒನ್ಸ್, ಅಟ್ಲೀಸ್ಟ್ ಸ್ಟೇ ಲಾಯಲ್ ಟು ಹಿಮ್. ಯಾಕಂದರೆ ಅವರು ನಿಮಗೋಸ್ಕರ ಅಂತಲೇ ದೇ ಡೂ ಸಮಥಿಂಗ್ ಆ್ಯಂಡ್ ಆಲ್ ಅಲ್ವಾ, ಪೇರೆಂಟ್ಸ್ ಆಗಲಿ ಸಮ್ಮನ್. ಸೊ ಸ್ಟೇ ಲಾಯಲ್. ನೀವು ಯಾರ ಜೊತೆಲಿದ್ದೀರ ಅವ್ರ ಜೊತೆಲಿ ನಿಯತ್ತಾಗಿ ಇರಿ. ಪ್ರೀತಿ ಅನ್ನೋ ಹೆಸರಲ್ಲಿ ನೀನು ಬೇರೆ ಬೇರೆ ಅರ್ಥಗಳನ್ನ ಕೊಡೋಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ಪ್ಯೂರ್. ನಂಗೆ ಅದಕ್ಕೆ ಈ ವ್ಯಾಲೆಂಟೈನ್ಸ್ ಡೇ ಆ ಡೇಸ್ ಈ ಡೇಸ್ ಅನ್ನೋದಕ್ಕಿಂತ ನನಗೆ ಶಿವರಾತ್ರಿ ತುಂಬ ಇಷ್ಟ ಆಗೋದು. ಮೈ ಐಡಲ್ ಗಾಡ್ ಶಿವ. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಲವ್ ಹ್ಯಾಸ್ ಬ್ಯೂಟಿಫುಲ್ ಮೀನಿಂಗ್.
ಅದು ಅನುಭವಿಸೋರಿಗೆ ಆ್ಯಕ್ಚುಲಿ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಯಾರು ಲಾಯಲಾಗಿ, ಇದು ನಾನು ನೋಡಿದ್ದೀನಿ, ತುಂಬ ಲಾಯಲಾಗಿ ಸ್ಟಿಕ್ ಟು ಒನ್ ಪರ್ಸನ್ ಅಂತ ಇರ್ತಾರೆ, ಅವ್ರಿಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗುತ್ತೆ. ಬಟ್ ಅದೇ ಈ ಮನಿ, ಪ್ರಾಪರ್ಟಿ, ಗೌರ್ಮೆಂಟ್ ಜಾಬ್ ನಾನು ಆವಾಗ ಹೇಳಿದೆ ಅಲ್ವಾ, ಆ ಥರ ಎಲ್ಲ ಇದ್ದಾಗ ದೇ ವಿಲ್ ಬಿ ಟ್ರೀಟೆಡ್ ವೆರಿ ಗುಡ್. ನಾನು ಇದನ್ನು ನೋಡಿದ್ದೀನಿ. ಆ ಥರದ್ದೆಲ್ಲ ನೋಡಿದಾಗ ನನಗೂ ಅನಿಸುತ್ತೆ ಕೆಲವೊಂದು ಸರಿ, ವಾಟ್ ಈಸ್ ಲವ್ ದೆನ್? ನಿಯತ್ತಾಗಿ ಪ್ರೀತಿ ಮಾಡೋರಿಗೆಲ್ಲ ನೋವಾಗುತ್ತೆ. ಅದೇ ಈ ದುಡ್ಡು ಅದು ಇದು ಅಂತ ನೋಡಿ ಆಟ ಆಡೋರಿಗೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಲೆಟ್ಸ್ ವೇಟ್. ಅಷ್ಟೇ ಗೈಸ್, ಇನ್ನೇನು ಎಲ್ಲ ನಾನು ಏನೇನೋ ಹೇಳಬೇಕಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಗೊತ್ತಿಲ್ಲ, ಏನೂ ಹೇಳೋಕ್ಕೆ ಬರ್ತಾಯಿಲ್ಲ. ಟಿಲ್ ಹಿಯರ್ ಇದೆ, ಬಟ್ ಬಾಯಿಗೆ ಬರ್ತಾಯಿಲ್ಲ ನನಗೆ. ಮೇ ಬಿ ಇನ್ನು ನಾನು ಅಷ್ಟು ಓಪನ್ ಹಾರ್ಟೆಡ್ ಆಗಿಲ್ಲ. ನನಗೆ ಏನು ಗೊತ್ತಾ, ನನಗೆ ಈಗಲೂ ಸ್ವಲ್ಪ ಇಷ್ಟ ಭಯ ಇದೆ. ಬಿಕಾಸ್ ನನ್ನ ವೀಡಿಯೋಸ್ ಎಲ್ಲರೂ ನೋಡ್ತಾರೆ, ನಮ್ಮನೆಯಲ್ಲೂ ನೋಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಐ ಆಮ್ ನಾಟ್ ದಟ್ ಸ್ಟ್ರಾಂಗ್ ಅಂತ ಅನ್ನಿಸುತ್ತೆ ಒಂದೊಂದು ಸರಿ, ಭಯ ಆಗುತ್ತೆ ಒಂದೊಂದು ಸರಿ. ಬಟ್ ಇದನ್ನೆಲ್ಲ ಓವರ್ಕಮ್ ಮಾಡಬೇಕು. ಐ ವಾಂಟೆಡ್ ಟು ಲೀವ್ ಮೈ ಸೆಲ್ಫ್. ನನಗೋಸ್ಕರ ಅಂತ ನಾನು ಬದುಕಬೇಕು. ಬಟ್ ನಾನು 2026 ಸ್ಟಾರ್ಟಿಂಗ್ ಏನಾಯಿತು, ನಾನು ಅವಾಗ ಅಂದ್ಕೊಂಡಿದ್ದೆ, ನಾನು ನನಗೋಸ್ಕರ ಅಂತ ಬದುಕಬೇಕು. ನಾನು ಏನೇ ಮಾಡಿದ್ರೂ ನನಗೋಸ್ಕರ ಅಂತ ಮಾಡಬೇಕು, ಹಿಂಗೆ ಏನೇನೋ ಅಂತ ಅಂದ್ಕೊಂಡೆ. ಬಟ್ ಅದು 1 ಡೇ ಆರ್ 2 ಡೇಸ್ಗೆ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ ಟೈಮ್. ಸೊ ದಟ್ಸ್ ಓಕೆ. ಸ್ವಲ್ಪ ಒಂದೊಂದೇ ಸ್ಟೆಪ್ನ ಹತ್ಕೊಂಡು ಹೋಗೋಣ. 2026 ನಾನು ಸ್ಟಾರ್ಟಿಂಗ್ ಐ ಆಮ್ ನಾಟ್ ಗುಡ್, ಬಟ್ ಎಂಡಿಂಗ್ ಡೆಫಿನೆಟಾಗಿ ನನಗೆ ನಾನು ಸ್ಯಾಟಿಸ್ಫೈಡ್ ಆಗೋ ಥರ ಲೈಫ್ ಲೀಡ್ ಮಾಡ್ತೀನಿ. ದಟ್ಸ್ ಆಲ್. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದೆ ಅಂತ ಅನ್ಕೋತೇನೆ ನಾನು, ಬಟ್ ಗೊತ್ತಿಲ್ಲ ನಿಮಗೆ ನೋಡೋದಕ್ಕೆ ಹೇಗೆ ಅನಿಸುತ್ತೆ ಅಂತೇಳಿ. ಸೊ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಲೆಟ್ಸ್ ಆಲ್ ಲವ್ ಅಷ್ಟೇ, ಸಿಂಪಲ್ ರೂಲ್ ಗೈಸ್. ಇದನ್ನೆಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೋತಿದ್ದಾರೆ ಎಲ್ಲರೂ. ಐ ಡೋಂಟ್ ನೋ. ಸೊ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಸೊ ಟಿಲ್ ದೆನ್ ಬಾಯ್ ಬಾಯ್.